ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಗಣಿತ ವಿಷಯದ ಎಸ್ಎ1 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಒಟ್ಟಾರೆ 40 ಅಂಕಗಳಿಗಿರ್ತದೆ ಮಕ್ಕಳ. ಸೊ ಫಸ್ಟ್ ಮೇನಿಗೆ ನಾವು ಹೋಗೋಣ ಮಕ್ಕಳ. 12 ಪ್ರಶ್ನೆಗಳಿರ್ತದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಫಸ್ಟ್ ಕ್ವಶನ್: ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. a+0 = 0 + a. ಭಾಗಲಬ್ಧ ಸಂಖ್ಯೆಗಳು ಪಾಲಿಸುವಂತಹ ನಿಯಮವನ್ನು ಅಂತ ಕೇಳಿದ್ದಾರೆ ಮಕ್ಕಳ. a+0 = ಏನೇ, 0 + a = 0. ಸೊ ಹಾಗಾಗಿ ಇದು ಪರಿವರ್ತನೆಯ ನಿಯಮ ಆಗಿರ್ತದೆ ಮಕ್ಕಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್: 16x² ನಲ್ಲಿ ಎಕ್ಸ್ನ ಸಹಗುಣಕ. ಸೊ ಎಕ್ಸ್ನ ಜೊತೆ ಇರುವಂತಹದ್ದು ಯಾವುದು ಮಕ್ಕಳ? 16. ಹಾಗಾಗಿ 16 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಕ್ವಶನ್ನು: ಇವುಗಳಲ್ಲಿ ಸಮೀಕರಣವನ್ನು ಪ್ರತಿನಿಧಿಸ್ತದೆ. ಸೊ a+b ಇದೆ, a+b+c ಇದೆ, ab ಇದೆ. ಸೊ ಇವೆಲ್ಲ ಏಕಪದ ದ್ವಿಪದಗಳಾಗ್ತವೆ, ತ್ರಿಪದ ಆಗ್ತದೆ ಮಕ್ಕಳ. ಅವ್ರು ಕೇಳಿರೋದು ಸಮೀಕರಣ. ಸಮೀಕರಣ ಅಂತ ಬಂದರೆ a+2 = 4. ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗಿರುವಂಥ ಉತ್ತರ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಚಿತ್ರದಲ್ಲಿ AB ಅಭಿಮುಖವಾಗಿರುವಂತಹ ಬಾಹು. ಸೊ ಇಲ್ಲಿ ನಾವು ಆಪ್ಷನ್ ಕೊಟ್ಟಿದ್ದಾರೆ DC, AD, AB, BC. ಇಲ್ಲಿ ನೋಡಿ AB ಎಲ್ಲಿದೆ ಮಕ್ಕಳ? ಎಸ್, AB ಇಲ್ಲಿದೆ. ಈ ಬಾಹು ಅಲ್ವಾ? ಈ ಬಾಹುಗೆ ಅವ್ರು ಏನು ಕೇಳಿರೋದು? ಅಭಿಮುಖ. ಅಂದರೆ ಅದಕ್ಕೆ ಅಪೋಸಿಟ್ ಆಗಿರುವಂಥದ್ದು ಯಾವುದು? DC. ಹಾಗಾಗಿ ಆಪ್ಷನ್ ಎ DC ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಕ್ವಶನ್: ವೃತ್ತಾಕಾರದಲ್ಲಿ ದತ್ತಾಂಶಗಳನ್ನು ಪ್ರತಿನಿಧಿಸುವ ನಕ್ಷೆ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ, ಜಸ್ಟ್ ವೃತ್ತಾಕಾರದಲ್ಲಿ ನಾವೇನು ಮಾಡ್ತೀವಿ? ದತ್ತಾಂಶಗಳನ್ನು ಈ ರೀತಿ ಕೋನವನ್ನು ಬಿಡಿಸಿ ನಾವು ಇದು ಮಾಡ್ತೀವಿ. ಇದಕ್ಕೆ ಏನಂತೀವಿ ನಾವು? ಪೈ ನಕ್ಷೆ ಅಂತೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಡಿ ನಲ್ಲಿರುವಂತಹ ಪೈ ನಕ್ಷೆ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ 6ನೇ ಪ್ರಶ್ನೆ: 13ರ ವರ್ಗ ಅಂತ ಕೇಳಿದ್ದಾರೆ. 13ರ ವರ್ಗ ಅಂದರೆ ಮಕ್ಕಳು 13ನ್ನು 2 ಬಾರಿ ಗುಣಿಸ್ಬೇಕು. 13 ಎಷ್ಟಾಗುತ್ತೆ? 169. ಹಾಗಾಗಿ ನಮಗೆ ಸಿಗುವಂತಹ ಉತ್ತರ ಆಪ್ಷನ್ ಡಿ ನಲ್ಲಿರುವಂಥ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ 7ನೇ ಪ್ರಶ್ನೆ: 576ರ ವರ್ಗಮೂಲ ಕೇಳಿದ್ದಾರೆ. ಸೊ 576ರ ವರ್ಗಮೂಲ. ಸೊ ನಾವು ಇಲ್ಲಿ ನೋಡಿ ಕೊಟ್ಟಿದ್ದಾರೆ ವರ್ಗಮೂಲಗಳನ್ನ: 15, 25, 35, 24. ಸೊ ಇಲ್ಲಿ ವರ್ಗಮೂಲ ಕೇಳಿರೋದ್ರಿಂದ 24 × 24 ನಾವು ಮಾಡಿದರೆ 576 ಬರ್ತದೆ. ಹಾಗಾಗಿ ಉತ್ತರ ನಮಗೆ ಆಪ್ಷನ್ ಡಿ ನಲ್ಲಿರುವಂತಹ 24 ಸರಿಯಾಗಿರುವ ಉತ್ತರ ಆಗ್ತದೆ. ನೆಕ್ಸ್ಟು 8ನೇ ಪ್ರಶ್ನೆ: 6ರ ಘನ ಅಂತ ಕೇಳಿದ್ದಾರೆ. ಅಂದರೆ 6ರ ಘಾತ 3 ಬರಿಬೇಕು. ಇಲ್ಲಿ 4 ಆಪ್ಷನ್ ಇದೆ: 234, 342, 343, 216. 6ರ ಘಾತ 3 ಅಂದರೆ 6ನ್ನು 3 ಬಾರಿ ಗುಣಿಸ್ಬೇಕು. 6 6ಲಿ 36, 36 6ಲಿ 216. ಹಾಗಾಗಿ ಆಪ್ಷನ್ ಡಿ ನಲ್ಲಿರುವಂತಹ 216 ಸರಿಯಾಗಿರುವಂಥ ಉತ್ತರ ಆಗ್ತದೆ ಮಕ್ಕಳ. ಓಕೆನಾ? ಅರ್ಥ ಆಗಿದೆಯಲ್ಲ ನಿಮಗೆ? ನೆಕ್ಸ್ಟ್ ನಾವು ಮುಂದಿನ ಕ್ವಶನ್ಸ್ಗೆ ಹೋಗೋಣ. 9ನೇ ಪ್ರಶ್ನೆ: ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕೇಳಿದ್ದಾರೆ. ಆಪ್ಷನ್ ಏನು ಕೊಟ್ಟಿದ್ದಾರೆ? 60 ಡಿಗ್ರಿ, 80 ಡಿಗ್ರಿ, 140 ಡಿಗ್ರಿ, 105 ಡಿಗ್ರಿ. ಇಲ್ಲಿ ನೋಡಿ ಹೇಗೆ ಆಪೋಸಿಟ್ ಆಗಿರುವಂಥದ್ದು ಈ ಕೋನವನ್ನು ಕಂಡುಹಿಡಬೇಕು. ನಮ್ಗೆ ಗೊತ್ತಿದೆ, ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಕೋನ ಎ 80 ಡಿಗ್ರಿ ಆಗಿದ್ದರೆ ಕೋನ ಸಿ ಸಹ ಏನಾಗಿರ್ತದೆ? 80 ಡಿಗ್ರಿ. ಹಾಗಾಗಿ ಆಪ್ಷನ್ ಬಿ 80 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 10ನೆಯ ಪ್ರಶ್ನೆ: ಕೆಳಗಿನವುಗಳಲ್ಲಿ ವರ್ಗ ಸಂಖ್ಯೆಗಳ ಜೋಡಿ ಕೇಳಿದ್ದಾರೆ. ವರ್ಗ ಸಂಖ್ಯೆ ಅಂತ ಹೇಳಿದರೆ ಮಕ್ಕಳು ಗೊತ್ತಿದೆ, 2 2ಲಿ 4, 3 3ಲಿ 9. ಅವುಗಳನ್ನ ವರ್ಗ ಸಂಖ್ಯೆ ಅಂತ ಅಂದರೆ ಎರಡೂ ಸಮ ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ ಬರ್ತದೆ. ಇಲ್ಲಿ ನೋಡಿ 4 ಆಪ್ಷನ್ ಕೊಟ್ಟಿದ್ದಾರೆ. ಮೊದಲನೇದು ನೋಡೋಣ. 2 2ಲಿ 4, 4 4ಲಿ 16. ಸೊ ಹಾಗಾಗಿ ಇದು ಒಂದು ವರ್ಗ ಸಂಖ್ಯೆ. ಇಲ್ಲಿ ನೋಡಿ, ಇಲ್ಲಿ ಒಂದು ವರ್ಗ ಸಂಖ್ಯೆ ಇದೆ, ಇನ್ನೊಂದು ಘನ ಸಂಖ್ಯೆ. ಇಲ್ಲಿ ಇವೆರಡು ಘನ ಸಂಖ್ಯೆಗಳು, ಇಲ್ಲಿ ವರ್ಗ ಸಂಖ್ಯೆ ಘನ ಸಂಖ್ಯೆ ಇದೆ. ಅವ್ರು ಕೇಳಿರೋದು ಎರಡೂ ಸಂಖ್ಯೆಗಳ ಜೋಡಿ. ಆ ಸಂಖ್ಯೆಗಳ ಜೋಡಿ ವರ್ಗ ಸಂಖ್ಯೆ ಅಂದರೆ ಆಪ್ಷನ್ ಎ 4, 16 ಸರಿಯಾದ ಉತ್ತರ. 11ನೇ ಪ್ರಶ್ನೆ: ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆಯ ಗುಂಪು. ಇಲ್ಲಿ ನಮಗೆ ಪೂರ್ಣವಾಗಿ ಘನ ಸಂಖ್ಯೆಗಳೇ ಇರಬೇಕು. ಈಗ ಮೊದಲನೇ ತಗೊಳ್ಳೋಣ. 2 2ಲಿ 4, ಇದು ವರ್ಗ ಸಂಖ್ಯೆ ಆಯಿತು, ಒಂದು ಘನ ಸಂಖ್ಯೆ. ಇಲ್ಲಿ ನೋಡಿ 2ನೇ ಆಪ್ಷನ್ನಲ್ಲಿ ಎರಡೂ ಸಹ ಘನ ಸಂಖ್ಯೆಗಳಿದೆ. 3ನೇ ಆಪ್ಷನಲ್ಲಿ ಎರಡೂ ಸಹ ವರ್ಗ ಸಂಖ್ಯೆ ಇದೆ. ಇಲ್ಲೂ ಸಹ ಏನಾಗಿದೆ? ಒಂದು ವರ್ಗ ಸಂಖ್ಯೆ, ಒಂದು ಘನ ಸಂಖ್ಯೆ. ಹಾಗಾಗಿ ನಮಗೆ ಕೊಟ್ಟಿರೋಂಥ ಆಪ್ಷನ್ ಬಿ 8, 27 ಕರೆಕ್ಟ್ ಆಗಿರುವಂತಹ ಉತ್ತರ ಆಗ್ತದೆ.
ನೆಕ್ಸ್ಟ್ 12ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಯನ್ನು ಯಾವ ಸಂಕೇತದಿಂದ ಸೂಚಿಸ್ತಾರೆ? ಆಬ್ವಿಯಸ್ಲಿ ಅದು ಕ್ಯೂ ಸಂಕೇತದಿಂದ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಅರ್ಥ ಆಗಿದೆಯಲ್ಲ, ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿರುವಂಥ ಪ್ರಶ್ನೆಗಳಾಗಿದ್ದಾವೆ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ನಮಗೆ 10 ಪ್ರಶ್ನೆಗಳು ಬರ್ತದೆ, ಪ್ರತಿ ಪ್ರಶ್ನೆಗೆ 2 ಅಂಕ. ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನದ ಸಹವರ್ತನೀಯತೆಯನ್ನು ಪರೀಕ್ಷಿಸಿ. a+b=b+a. ಸೊ ನಮಗೆ ಭಾಗಲಬ್ಧ ಸಂಖ್ಯೆಗಳಿಗೆ ಕೇಳಿದಾರಲ್ವಾ, ಸೊ ಈಸಿಯಾಗಿ ತಗೊಬಿಡೋಣ ಮಕ್ಕಳ. ನಮಗೆ ಇಲ್ಲಿ ನೋಡಿ 1/2 + 3/2. ನೋಡಿ ಇದನ್ನು ಮಾಡ್ಕೊಳ್ಳೋಣ. 3/2 + 1/2. ಸೊ ಇದನ್ನು ಕೂಡಿಸಿ 4/2 = 4/2. 2 1 2 2 2 1 2 2. ಹಾಗಾಗಿ ನೋಡಿ ಎರಡು ಕಡೆ ಎಷ್ಟು ಬಂತು ಮಕ್ಕಳ? ಸಮನಾಗಿ ಬಂತು. ಸೊ ಈಸಿಯಾಗಿ ನಾವು ಈ ರೀತಿ ಮಾಡ್ಬೋದು. ಅರ್ಥ ಆಗಿದೆಯಲ್ಲ, ಈ ರೀತಿ ಪರೀಕ್ಷಿಸ್ಬೋದು. ನೆಕ್ಸ್ಟ್ ಸಮೀಕರಣ ಬಿಡಿಸಿ ಅಂತೇಳಿ ಕೇಳಿದ್ದಾರೆ. ಸೊ 6m - 5 = 4m + 11. ಸೊ ಎಲ್ಲ ಚರಾಕ್ಷರಗಳನ್ನು ಒಂದು ಕಡೆ ತೆಗೆದುಕೊಳ್ಳೋಣ. ಸೊ ಅದು ಈ ಕಡೆ ಬಂದರೆ ಮೈನಸ್ ಆಗ್ತದೆ. ಅದೇ ರೀತಿ 11 + 5 ಆಯಿತು, ಹೌದಾ? 6ರಿಂದ 4 ಹೋದರೆ 2m = 11ಕ್ಕೆ 5ನ್ನು ಕೂಡಿಸಿದ್ರೆ 16. ಸೊ ಹಾಗಾಗಿ ನಮಗೆ m ಬೆಲೆ ಎಷ್ಟು ಬರ್ತದೆ ಮಕ್ಕಳ? 8 ಬರ್ತದೆ. ಅರ್ಥ ಆಗಿದೆಯಾ? ಈ ರೀತಿ ನಾವು ಕಂಡುಹಿಡಿಯುವಂಥದ್ದು. ಇಷ್ಟು ಮಾಡಿದ್ರೆ 2 ಅಂಕ ಸಿಗ್ತದೆ ನೋಡಿ ಮಕ್ಕಳು. ಅರ್ಥ ಆಗಿದೆಯಲ್ಲ? ನೆಕ್ಸ್ಟ್ ಎಕ್ಸ್ನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ, ಹೌದಾ? ನಾನು ಆಲ್ರೆಡಿ ಹೇಳಿದೆ, ಆಪೋಸಿಟ್ ಆ್ಯಂಗಲ್ಸ್ ಏನಾಗಿರ್ತವೆ ಮಕ್ಕಳ? ಸೇಮ್ ಆಗಿರ್ತವೆ. ಅಥವಾ ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಈ 4 ಒಳಕೋನಗಳ ಮೊತ್ತ, ಸಮಾಂತರ ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ. ಸೊ ಹಾಗಾಗಿ ನೀವೇನು ಮಾಡಬೇಕು? ಎಲ್ಲವನ್ನು ಕೂಡಿಸ್ತಾ ಹೋಗಿ. 60 + 100 + 95 + x = 360 ಡಿಗ್ರಿ, ಹೌದಾ? ಸೊ ಹಾಗಾಗಿ x = ಇದಿಷ್ಟನ್ನು ಕೂಡಿಸ್ಕೊಳ್ಳಿ, ಏನಾಗ್ತದೆ? 195. 195ಕ್ಕೆ 60ನ್ನು ಕೂಡಿಸಿದ್ರೆ ಸೊ 190, 200, 255, ಓಕೆನಾ? ಸೊ -255. ಸೊ ನೀವು ಇದಿಷ್ಟನ್ನು ಕಳೀತಾ ಹೋಗಿ ಮಕ್ಕಳ. ಸೊ ಅಲ್ಲಿಗೆ ನಮಗೆ ಆನ್ಸರ್ ಸಿಗ್ತದೆ 105 ಡಿಗ್ರಿ. ಅರ್ಥ ಆಗಿದೆಯಲ್ಲ? ಸೊ ಈ ರೀತಿ ಕಂಡುಹಿಡಿಯುವಂಥದ್ದು, ಕನ್ಫ್ಯೂಷನ್ ಆಗಬೇಡಿ. ನೆಕ್ಸ್ಟ್ ಸಮಾಂತರ ಚತುರ್ಭುಜದ 2 ಗುಣಗಳನ್ನು ಕೇಳಿದ್ದಾರೆ ಮಕ್ಕಳ. ಅಭಿಮುಖ ಬಾಹುಗಳು ಸಮನಾಗಿರ್ತದೆ, ಒಳಕೋನಗಳ ಮೊತ್ತ 360 ಡಿಗ್ರಿ. ಸೊ ಈ 2 ಗುಣ ಬರೆದ್ರೆ ಸಾಕು. ನೆಕ್ಸ್ಟ್ 1ರಿಂದ 6 ಸಂಖ್ಯೆಗಳಿರುವ ದಾಳವನ್ನು ಉರುಳಿಸಿದಾಗ ಈ ಕೆಳಗಿನ ಘಟನೆಗಳ ಫಲಿತಾಂಶವನ್ನು ಪಟ್ಟಿ ಮಾಡಿ. ಅವಿಭಾಜ್ಯ ಸಂಖ್ಯೆಗಳು. ಸೊ 1ರಿಂದ 6ರವರೆಗೆ ಬರುವಂತಹ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಮಕ್ಕಳ? ಸೊ ಬಹಳ ಈಸಿ ಈ ಪ್ರಶ್ನೆಗೆ. ಸೊ 1 3 2 5 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳೇ ಆಗ್ತವೆ. ಮೊದಲನೇ ಕ್ವಶನ್. ನೆಕ್ಸ್ಟು ಅವಿಭಾಜ್ಯವಲ್ಲದ ಸಂಖ್ಯೆಗಳು ಯಾವುದಪ್ಪ? 4 ಅಷ್ಟೇ ಬರುವಂಥದ್ದು ಇಲ್ಲಿ. ನೆಕ್ಸ್ಟು 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಯಾವುದು? 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು 1 2 3 4. 5ಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳು 1 2 3 4. ಸೊ ಬಹಳ ಈಸಿಯಾಗಿ ನೀವು ಈ ಕ್ವಶನ್ಸ್ಗೆ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ 18ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಒಬ್ಬ ವಿದ್ಯಾರ್ಥಿಯು 5 ವಿಷಯದಲ್ಲಿ ಗಳಿಸಿದ ಅಂಕಗಳನ್ನು ಪಕ್ಕದ ಪೈ ಚಾರ್ಟ್ನಲ್ಲಿ ತೋರಿಸುತ್ತದೆ. ವಿದ್ಯಾರ್ಥಿಗಳಿಬ್ಬರು ಒಟ್ಟು ಅಂಕ 540 ಆದರೆ ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು 105 ಅಂಕಗಳನ್ನು ಗಳಿಸಿದ್ದಾನೆ? ಸೊ ನೀವು ಇಲ್ಲಿ ಪೈ ಚಾರ್ಟನ್ನು ಫಸ್ಟ್ ನೀವು 360 ಡಿಗ್ರಿಗೆ ಇಷ್ಟು ಆದರೆ ಎಷ್ಟು ಅಂತ ಕಂಡುಹಿಡಿರಿ. ಆಗ ನಿಮಗೆ ಅಂಕಗಳನ್ನು ಕಂಡುಹಿಡಿಬೋದು. ಹಿಂದಿ ವಿಷಯದಲ್ಲಿ ಗಳಿಸಿದಂತಹ ಅಂಕವೆಷ್ಟು? ಅದು ಈಸಿ ಇದೆ ಮಕ್ಕಳು, ಮಾಡ್ಕೊಳ್ಳಿ. ನೆಕ್ಸ್ಟ್ ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯುವುದು ಈಸಿ. 52ರ ವರ್ಗವನ್ನು ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟು ಘನಮೂಲವನ್ನು ಕಂಡುಹಿಡಿಲಿಕ್ಕೂ ಸಹ ಕೇಳಿದ್ದಾರೆ. ನೆಕ್ಸ್ಟ್ 2 ನಾಣ್ಯಗಳನ್ನು ಒಟ್ಟಿಗೆ ಚಿಮ್ಮಿದಾಗ ಬರುವಂತಹ ಸಾಧ್ಯತೆಗಳನ್ನು ಪಟ್ಟಿ ಮಾಡಿ. ಸೊ ಇದಿಷ್ಟು ಈಸಿಯಾಗಿದ್ದಾವೆ ಮಕ್ಕಳ, ಡೈರೆಕ್ಟ್ ಕ್ವಶನ್ಸ್ ಇರುವಂಥದ್ದು, ಅಟೆಂಡ್ ಮಾಡ್ಕೊತೀರಾ. ನೆಕ್ಸ್ಟ್ 3rd ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 23ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ದಿನದಂದು ಒಂದು ಬೇಕರಿಯ ವಿವಿಧ ಖಾದ್ಯಗಳನ್ನು ಮಾರಾಟವನ್ನು ಕೆಳಗೆ ಕಾಣಿಸಿದೆ. ಈ ಮಾಹಿತಿಗೆ ಪೈ ನಕ್ಷೆಯನ್ನು ಹಾಕಿ. ಸಾಧಾರಣ ಬ್ರೆಡ್ಡು, ಫ್ರೂಟ್ ಬ್ರೆಡ್ಡು, ಕೇಕ್ ಮತ್ತು ಪಫ್ಗಳು, ಬಿಸ್ಕತ್ತುಗಳು ಇತರೆ ಒಟ್ಟು. ಸೊ 720ರಲ್ಲಿ ನೀವು ಈ ಥರನೇ ಕಂಡುಹಿಡಿಬೇಕು ಮಕ್ಕಳು, ಆಗ ಮಾತ್ರ ನಿಮಗೆ ಗೊತ್ತಾಗೋದು. 720ಕ್ಕೆ 320 ಆದರೆ 360 ಡಿಗ್ರಿ ವೃತ್ತ. ನಾವು ಪೈ ನಕ್ಷೆ ರಚಿಸಬೇಕಾಗಿರೋದಲ್ಲ. ಪೈ ನಕ್ಷೆಯಲ್ಲಿ ಎಷ್ಟು ಕೋನ? ಒಳಕೋನ 360 ಡಿಗ್ರಿ. ಸೊ ಹಾಗಾಗಿ ನೀವು ಈ ರೀತಿ
0 ಕ್ಯಾನ್ಸಲ್ ಆಗ್ತದೆ. 36 1 36 2 2 1 2 1 ಸೊ 2 6. ಸೊ ಅಲ್ಲಿಗೆ ನಮಗೆ ಬರುವಂಥದ್ದು 160 ಡಿಗ್ರಿ. ಸಾಧಾರಣ ಬ್ರೆಡ್ ಎಷ್ಟು? 160 ಡಿಗ್ರಿ. ಈ ರೀತಿ ನೀವು ಕೋನಗಳನ್ನು ಕಂಡಿಡ್ಕೊಂಡು ತದನಂತರ ವೃತ್ತವನ್ನು ರಚಿಸಬೇಕು. ಅರ್ಥ ಆಗಿದೆಯಲ್ವಾ? ನೆಕ್ಸ್ಟ್ ಲಾಸ್ಟ್ ಮೀನ್ ಸಂಕ್ಷೇಪಿಸಿ. 3 × t 3t minus 9 is equals to 10t plus 5. ಸೊ ಅಲ್ಲಿಗೆ 3t minus 10t is equals to 5 plus 9. ಸೊ ಅಲ್ಲಿಗೆ 7t is equals to 14 ಆಗುತ್ತೆ. 6x plus 1 divided by 3 plus 1 is equals to x minus 3 divided by 6. ಸೊ ಇದು ಸಹ ಸಂಕ್ಷೇಪಿಸಿ, ಈಸಿ ಇದೆ. ಸೊ ಇದಿಷ್ಟು ಲೆಕ್ಕಗಳು ನಿಮಗೆ ಬಹಳ ಯೂಸ್ಫುಲ್ ಆಗ್ತವೆ. ಇದೊಂದು ಕ್ವಶನ್ ಪೇಪರನ್ನು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ನಾಳೆ ಬರುವಂಥ ಎಕ್ಸಾಮ್ಗೆ ಅಟೆಂಡ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.